ಇಂದು ಜೂನ್ 4, 2025. ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನಾನು ಆತ್ಮ, ಸ್ವಭಾವತಃ ಶಾಂತಿಯುತ ಮತ್ತು ಪರಿಶುದ್ಧ. ನಾನು ಈ ದೇಹವಲ್ಲ. ನಾನು ಬೆಳಕು, ಶಾಶ್ವತ ಮತ್ತು ಸ್ವತಂತ್ರ. ನಾನು ನಿಜವಾಗಿಯೂ ಯಾರೆಂಬುದರ ಬಗ್ಗೆ ನನಗೆ ಅರಿವಿರುತ್ತದೆ. ಶಾಂತಿಯುತ ಆತ್ಮ. ಪ್ರತಿದಿನ ಬೆಳಿಗ್ಗೆ ನಾನು ಪರಮಾತ್ಮನ ಅರಿವಿನೊಂದಿಗೆ ಎಚ್ಚರಗೊಳ್ಳುತ್ತೇನೆ. ನಾನು ನನ್ನ ಮೊದಲ ಆಲೋಚನೆಗಳನ್ನು ಶಿವ ತಂದೆಗೆ ಮೀಸಲಿಡುತ್ತೇನೆ. ನನ್ನ ಮೊದಲ ನೋಟವು ಆಧ್ಯಾತ್ಮಿಕ ಪ್ರೀತಿಯಿಂದ ತುಂಬಿರುತ್ತದೆ. ನನ್ನ ಮೊದಲ ಕ್ರಿಯೆಗಳು ಮೌನ ಮತ್ತು ಬುದ್ಧಿವಂತಿಕೆಯಿಂದ ಬರುತ್ತವೆ. ನಾನು ಕಾರ್ಯನಿರ್ವಹಿಸುವ ಮೊದಲು ವಿರಾಮಗೊಳಿಸುತ್ತೇನೆ ಮತ್ತು ಇದು ಯಶಸ್ಸನ್ನು ತರುತ್ತದೆ. ಮೌನದಲ್ಲಿ ನಾನು ಶಿವ ತಂದೆಯ ಧ್ವನಿಯನ್ನು ಕೇಳುತ್ತೇನೆ. ಆಳವಾದ ಮೌನವು ನನ್ನನ್ನು ಶಕ್ತಿಯಿಂದ ತುಂಬಿಸುತ್ತದೆ. ಶಿವ ತಂದೆಯೊಂದಿಗೆ ಸಂಪರ್ಕಗೊಂಡಾಗ ನನ್ನ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗಿರುತ್ತದೆ. ವ್ಯರ್ಥ ಆಲೋಚನೆಗಳು ನನ್ನ ಮೇಲೆ ಪ್ರಾಬಲ್ಯ ಸಾಧಿಸಲು ನಾನು ಬಿಡುವುದಿಲ್ಲ. ನಾನು ನನ್ನ ಆಲೋಚನೆಗಳ ಮಾಸ್ಟರ್. ನಾನು ಉತ್ತಮ ಗುಣಮಟ್ಟದ ಆಲೋಚನೆಗಳನ್ನು ಮಾತ್ರ ನನ್ನ ಮನಸ್ಸಿನಲ್ಲಿ ಪ್ರವೇಶಿಸಲು ಬಿಡುತ್ತೇನೆ. ನಾನು ಮೌನವನ್ನು ಪ್ರೀತಿಸುತ್ತೇನೆ. ಅಲ್ಲಿ ನಾನು ನನ್ನ ಸತ್ಯವನ್ನು ಭೇಟಿಯಾಗುತ್ತೇನೆ. ನಾನು ಹೆಚ್ಚು ಮೌನವಾಗಿರುತ್ತೇನೆ. ಶಿವ ತಂದೆಯ ಉಪಸ್ಥಿತಿಯನ್ನು ನಾನು ಹೆಚ್ಚು ಅನುಭವಿಸುತ್ತೇನೆ. ನಾನು ಕಡಿಮೆ ಮಾತನಾಡುತ್ತೇನೆ ಮತ್ತು ಹೆಚ್ಚು ಅನುಭವಿಸುತ್ತೇನೆ. ನನ್ನ ಮಾತುಗಳು ಆಳವಾದ ಶಾಂತಿಯ ಸ್ಥಳದಿಂದ ಹೊರಹೊಮ್ಮುತ್ತವೆ. ನನ್ನ ಪ್ರತಿಯೊಂದು ಕ್ರಿಯೆಯು ಆಧ್ಯಾತ್ಮಿಕ ನಿಶ್ಚಲತೆಯಿಂದ ಪ್ರಾರಂಭವಾಗುತ್ತದೆ. ನಾನು ಆತ್ಮದ ಕಣ್ಣುಗಳ ಮೂಲಕ ಇತರರನ್ನು ನೋಡುತ್ತೇನೆ. ನಾನು ಪ್ರತಿ ಆತ್ಮದ ಪ್ರಯಾಣವನ್ನು ಗೌರವಿಸುತ್ತೇನೆ. ನಾನು ಪ್ರೀತಿಯನ್ನು ನೀಡುತ್ತೇನೆ. ನಾನು ಇತರರನ್ನು ಮೇಲಕ್ಕೆತ್ತುವ ಕಂಪನಗಳನ್ನು ಹೊತ್ತಿದ್ದೇನೆ. ನಾನು ಶಾಂತಿಯಿಂದ ತುಂಬಿದ್ದೇನೆ ಮತ್ತು ನಾನು ಅದನ್ನು ಎಲ್ಲೆಡೆ ಹೊರಸೂಸುತ್ತೇನೆ. ನನ್ನ ಜೀವನವು ಶಿವ ತಂದೆಯ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ನಾನು ಒಳಗೆ ಬಲಶಾಲಿ, ಬುದ್ಧಿವಂತ ಮತ್ತು ಮೌನವಾಗಿರುತ್ತೇನೆ. ನಾನು ಪ್ರತಿದಿನ ಶಿವ ತಂದೆಯಿಂದ ಶಕ್ತಿಯನ್ನು ಪಡೆಯುತ್ತೇನೆ. ಪ್ರತಿ ಕ್ಷಣದಲ್ಲಿ ನನಗೆ ಆಧ್ಯಾತ್ಮಿಕ ಬೆಂಬಲವಿದೆ. ನಾನು ಜನರ ಮೇಲೆ ಅಲ್ಲ, ನೆನಪಿನ ಶಕ್ತಿಯನ್ನು ಅವಲಂಬಿಸಿದ್ದೇನೆ. ಶಿವ ತಂದೆ ಯಾವಾಗಲೂ ನನ್ನ ನಿಜವಾದ ಒಡನಾಡಿ. ನಾನು ನಿರಂತರವಾಗಿ ಅವರಿಂದ ಬೆಳಕು ಮತ್ತು ಶಕ್ತಿಯನ್ನು ಪಡೆಯುತ್ತೇನೆ. ನಾನು ಶಿವ ತಂದೆಯ ಉಪಸ್ಥಿತಿಯ ಅರಿವಿನೊಂದಿಗೆ ನಡೆಯುತ್ತೇನೆ. ಏನೇ ಸಂಭವಿಸಿದರೂ ನಾನು ಸ್ಥಿರವಾಗಿರುತ್ತೇನೆ. ನನ್ನ ಸ್ಥಿರತೆಯು ಮೌನದಿಂದ ಬರುತ್ತದೆ, ಶಬ್ದದಿಂದಲ್ಲ. ನಾನು ಮೌನ ಮತ್ತು ಶಿವ ತಂದೆಯ ಸಹವಾಸವನ್ನು ಪ್ರೀತಿಸುತ್ತೇನೆ. ನಾನು ಮಾಡುವ ಎಲ್ಲದರಲ್ಲೂ ನಾನು ಗಮನಹರಿಸುತ್ತೇನೆ ಮತ್ತು ಇರುತ್ತೇನೆ. ಜನಸಮೂಹದ ಗದ್ದಲಕ್ಕಿಂತ ಹೆಚ್ಚಾಗಿ ನಾನು ಶಿವ ತಂದೆಯ ಸಹವಾಸವನ್ನು ಆರಿಸಿಕೊಳ್ಳುತ್ತೇನೆ. ನಾನು ಪದಗಳಿಗಿಂತ ಹೆಚ್ಚಾಗಿ ಕಂಪನಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ. ನಾನು ಆಳವಾದ ಉದ್ದೇಶದ ಜೀವನವನ್ನು ನಡೆಸುತ್ತೇನೆ. ನಾನು ಆಧ್ಯಾತ್ಮಿಕ ಅರಿವಿನ ಮೂಲಕ ಅರ್ಥಪೂರ್ಣ ಜೀವನವನ್ನು ಸೃಷ್ಟಿಸುತ್ತಿದ್ದೇನೆ. ನಾನು ಪ್ರತಿದಿನ ಶಿವ ತಂದೆಯ ಉಡುಗೊರೆಯಾಗಿ ಬದುಕುತ್ತೇನೆ.
ನಾನು ನನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಮತ್ತು ಅರ್ಥಪೂರ್ಣವಾಗಿ ಬಳಸುತ್ತೇನೆ. ನನ್ನ ಆಲೋಚನೆಗಳು ನಿಧಿಗಳು ಮತ್ತು ನಾನು ಅವುಗಳನ್ನು ಎಚ್ಚರಿಕೆಯಿಂದ ಬಳಸುತ್ತೇನೆ. ನಾನು ಕ್ರಿಯೆಯ ಸಮಯದಲ್ಲಿಯೂ ಸಹ ಆತ್ಮ ಪ್ರಜ್ಞೆಯಿಂದ ಇರುತ್ತೇನೆ. ನಾನು ಎಲ್ಲಿದ್ದರೂ ನಾನು ಯಾರೆಂದು ನನಗೆ ನೆನಪಿದೆ. ನಾನು ಶಿವ ತಂದೆಯವರನ್ನು ನೆನಪಿಸಿಕೊಂಡಾಗ ನನ್ನ ಶಕ್ತಿ ಬದಲಾಗುತ್ತದೆ. ನಾನು ಮೌನವಾಗಿ ಕುಳಿತು ಶಿವ ತಂದೆಯ ಬೆಳಕಿನಿಂದ ಪುನರ್ಭರ್ತಿ ಮಾಡುತ್ತೇನೆ. ನನ್ನ ಶಾಂತಿ ನನ್ನ ಸುತ್ತಲಿನ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತದೆ. ನಾನು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ, ನಾನು ಅದನ್ನು ಸ್ಮರಣೆಯಲ್ಲಿ ಹೂಡಿಕೆ ಮಾಡುತ್ತೇನೆ. ನಾನು ಶಿವ ತಂದೆಯ ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಶಕ್ತಿಶಾಲಿ ಆತ್ಮ. ನಾನು ಭಾವನಾತ್ಮಕವಾಗಿ ಯಾರನ್ನೂ ಅವಲಂಬಿಸುವುದಿಲ್ಲ, ನಾನು ಒಳಗಿನಿಂದ ತುಂಬಿರುತ್ತೇನೆ. ನಾನು ಶಿವ ತಂದೆಯವರನ್ನು ನೆನಪಿಸಿಕೊಂಡಾಗ ನಾನು ತಕ್ಷಣ ತುಂಬಿದ್ದೇನೆ. ನಾನು ನಿರೀಕ್ಷೆಗಳನ್ನು ಬಿಟ್ಟು ಮುಕ್ತವಾಗಿ ಬದುಕುತ್ತೇನೆ. ನಾನು ಶಕ್ತಿಗಾಗಿ ಒಳಮುಖವಾಗಿ ನೋಡುತ್ತೇನೆ, ಹೊರಮುಖವಲ್ಲ. ನನ್ನ ಮೊದಲ ಸಂಬಂಧ ಶಿವ ತಂದೆಯ ಜೊತೆ. ನಾನು ಶಿವ ತಂದೆಯ ಒಡನಾಟವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೇನೆ. ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಆತ್ಮ ಪ್ರಜ್ಞೆಯಿಂದ ಕೂಡಿರುತ್ತದೆ. ನಾನು ಮೌನದ ಮೂಲಕ ಸ್ವಯಂ ಗುರುವಾಗುತ್ತಿದ್ದೇನೆ. ನಾನು ಆಂತರಿಕ ನಿಶ್ಚಲತೆಯ ಮೂಲಕ ಪರಿಸ್ಥಿತಿಗಳನ್ನು ಪರಿವರ್ತಿಸುತ್ತೇನೆ. ನನ್ನ ಶಕ್ತಿ ನನ್ನ ಪ್ರಭಾವ. ನನ್ನ ಆಂತರಿಕ ಪ್ರಪಂಚವು ನನ್ನ ಬಾಹ್ಯ ಪ್ರಪಂಚವನ್ನು ರೂಪಿಸುತ್ತದೆ. ನಾನು ಶಾಂತ ಮತ್ತು ಸ್ಪಷ್ಟತೆಯೊಂದಿಗೆ ಸವಾಲುಗಳಿಗೆ ಪ್ರತಿಕ್ರಿಯಿಸುತ್ತೇನೆ. ನಾನು ಬುದ್ಧಿವಂತಿಕೆ ಮತ್ತು ಪ್ರಬುದ್ಧತೆಯಿಂದ ಮಾತನಾಡುತ್ತೇನೆ. ನಾನು ಪ್ರತಿಕ್ರಿಯೆಗಿಂತ ಮೌನವನ್ನು ಆರಿಸಿಕೊಳ್ಳುತ್ತೇನೆ. ನಾನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಸಂದರ್ಭಗಳನ್ನು ನೋಡುತ್ತೇನೆ. ನನ್ನ ಆತ್ಮವು ಅಹಂ ಮತ್ತು ಭಾವನೆಗಳನ್ನು ಮೀರಿದೆ. ನಾನು ಮನಸ್ಸನ್ನು ಸ್ವಚ್ಛವಾಗಿ ಮತ್ತು ಹಗುರವಾಗಿ ಇಟ್ಟುಕೊಳ್ಳುತ್ತೇನೆ. ನಾನು ಶಾಂತಿಯುತವಾಗಿದ್ದಾಗ ಎಲ್ಲವೂ ಸುಲಭವಾಗಿ ಹರಿಯುತ್ತದೆ. ನಾನು ಕಡಿಮೆ ಯೋಚಿಸುತ್ತೇನೆ, ಹೆಚ್ಚು ಅನುಭವಿಸುತ್ತೇನೆ ಮತ್ತು ಉತ್ತಮವಾಗಿ ಮಾಡುತ್ತೇನೆ. ನನ್ನ ಅರಿವು ನನ್ನ ಮಹಾಶಕ್ತಿ. ನಾನು ಪ್ರತಿ ಕ್ಷಣವೂ ಆಧ್ಯಾತ್ಮಿಕ ಅರಿವಿನಲ್ಲಿ ಬದುಕಲು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ನನ್ನ ಶಾಂತಿಯುತ ಕಂಪನಗಳಿಂದ ಇತರರನ್ನು ಆಶೀರ್ವದಿಸುತ್ತೇನೆ. ನಾನು ಮಾನಸಿಕ ಗೊಂದಲದಿಂದ ಮುಕ್ತನಾಗಿದ್ದೇನೆ. ನಾನು ವಿರಾಮಗೊಳಿಸುತ್ತೇನೆ, ಸಂಪರ್ಕ ಸಾಧಿಸುತ್ತೇನೆ ಮತ್ತು ನಂತರ ಕಾರ್ಯನಿರ್ವಹಿಸುತ್ತೇನೆ. ನಾನು ಮೌನದ ಆಳದಲ್ಲಿ ವಾಸಿಸುತ್ತೇನೆ. 100 ಚದುರಿದ ಆಲೋಚನೆಗಳಿಗಿಂತ ಒಂದು ಆಳವಾದ ಆಲೋಚನೆಯನ್ನು ನಾನು ಇಷ್ಟಪಡುತ್ತೇನೆ. ನಾನು ಶಿವ ತಂದೆಯ ಮಾರ್ಗದರ್ಶನವನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ನಾನು ಶಿವ ತಂದೆಯ ಆಲೋಚನೆಗಳನ್ನು ನನ್ನ ಕ್ರಿಯೆಗಳಾಗಲು ಬಿಡುತ್ತೇನೆ. ನಾನು ಆತುರಪಡುವುದಿಲ್ಲ, ನಾನು ಸ್ಥಿರ ಮತ್ತು ಕೇಂದ್ರೀಕೃತವಾಗಿರುತ್ತೇನೆ. ನಾನು ಆಧ್ಯಾತ್ಮಿಕ ಮೌನದ ಭಾವನೆಯನ್ನು ಪ್ರೀತಿಸುತ್ತೇನೆ. ನನ್ನ ಮೌನ ಸ್ಪಷ್ಟತೆಯನ್ನು ಸೃಷ್ಟಿಸುತ್ತದೆ. ನನ್ನ ಮನಸ್ಸು ಶಕ್ತಿಯುತ ಆಲೋಚನೆಗಳಿಗೆ ಪವಿತ್ರ ಸ್ಥಳವಾಗಿದೆ. ನಾನು ನನ್ನಂತೆಯೇ ನನ್ನನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ. ನಾನು ಇತರರನ್ನು ಪ್ರತಿರೋಧವಿಲ್ಲದೆ ಸ್ವೀಕರಿಸುತ್ತೇನೆ.
ನಾನು ಪ್ರೀತಿಯಿಂದ ಬೇರ್ಪಡುತ್ತೇನೆ ಮತ್ತು ಶಾಂತಿಯೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ. ನಾನು ಇತರರ ಕಂಪನಗಳಿಂದ ಪ್ರಭಾವಿತನಾಗಿಲ್ಲ. ನಾನು ನನ್ನ ಆಂತರಿಕ ಶಾಂತತೆಗೆ ಸಂಪರ್ಕದಲ್ಲಿರುತ್ತೇನೆ. ನಾನು ಸಂದರ್ಭಗಳಿಗಿಂತ ದೊಡ್ಡವನು. ನಾನು ಬಿಟ್ಟು ಮೇಲೇರುತ್ತೇನೆ. ನನ್ನ ಶಕ್ತಿ ಮೌನದಲ್ಲಿದೆ, ಮಾತಿನಲ್ಲಲ್ಲ. ನಾನು ಶಿವ ತಂದೆಯ ಸಹವಾಸದಲ್ಲಿ ಕುಳಿತು ರೀಚಾರ್ಜ್ ಮಾಡುತ್ತೇನೆ. ಶಿವ ತಂದೆಯ ಸಹವಾಸವು ನನ್ನ ಶಕ್ತಿಯ ಮೂಲವಾಗಿದೆ. ನಾನು ಮತ್ತೆ ಮತ್ತೆ ಮೌನಕ್ಕೆ ಮರಳುತ್ತೇನೆ. ನಾನು ನನ್ನ ಆಲೋಚನೆಗಳನ್ನು ಉನ್ನತ, ಸ್ವಚ್ಛ ಮತ್ತು ಸರಳವಾಗಿ ಇಡುತ್ತೇನೆ. ನಾನು ಒಂದೊಂದೇ ಶುದ್ಧ ಚಿಂತನೆಯ ಮೇಲೆ ಕೇಂದ್ರೀಕರಿಸುತ್ತೇನೆ. ನಾನು ನನ್ನ ಆಂತರಿಕ ಜಗತ್ತನ್ನು ಕ್ರಮಬದ್ಧಗೊಳಿಸುತ್ತೇನೆ. ನಾನು ಉದ್ದೇಶ ಮತ್ತು ಶಾಂತಿಯಿಂದ ಬದುಕುತ್ತೇನೆ. ನಾನು ನನ್ನ ಮನಸ್ಸನ್ನು ದೈವಿಕ ಆಲೋಚನೆಗಳಿಂದ ಪೋಷಿಸುತ್ತೇನೆ. ನಾನು ಮೌನ ಮತ್ತು ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ಪ್ರತಿದಿನ ನನ್ನ ಮೊದಲ ಆಲೋಚನೆ ಶಿವ ತಂದೆಗೆ ಸೇರಿದೆ. ನಾನು ಆಂತರಿಕ ಶಾಂತಿಯ ಶಬ್ದಕ್ಕೆ ಎಚ್ಚರಗೊಳ್ಳುತ್ತೇನೆ. ನನ್ನ ಪ್ರತಿ ಕ್ಷಣವೂ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಒಂದು ಹೆಜ್ಜೆಯಾಗಿದೆ. ನಾನು ಹಗುರವಾಗಿ ಬದುಕುತ್ತೇನೆ, ಬುದ್ಧಿವಂತಿಕೆಯಿಂದ ಯೋಚಿಸುತ್ತೇನೆ ಮತ್ತು ಮೃದುವಾಗಿ ವರ್ತಿಸುತ್ತೇನೆ. ನಾನು ವ್ಯರ್ಥ ಮಾತನ್ನು ತಪ್ಪಿಸುತ್ತೇನೆ ಮತ್ತು ಗಮನಹರಿಸುತ್ತೇನೆ. ನನ್ನ ಶಕ್ತಿಯನ್ನು ಉಳಿಸುವ ಮೂಲಕ ನಾನು ಶ್ರೀಮಂತನಾಗುತ್ತೇನೆ. ನಾನು ಆಲೋಚನೆಗಳು ಮತ್ತು ಸಮಯದ ಉಳಿತಾಯವನ್ನು ಅಭ್ಯಾಸ ಮಾಡುತ್ತೇನೆ. ನಾನು ನನ್ನ ಮೌನದ ಶಕ್ತಿಯ ಮೂಲಕ ಇತರರಿಗೆ ಸೇವೆ ಸಲ್ಲಿಸುತ್ತೇನೆ. ನಾನು ಆತ್ಮ ಎಂದು ನನಗೆ ನೆನಪಿದೆ. ಶಿವ ತಂದೆ ನನ್ನವನು ಎಂದು ನನಗೆ ನೆನಪಿದೆ. ನಾನು ಇತರರಿಗೆ ಸ್ಫೂರ್ತಿ ನೀಡುವ ಜೀವನವನ್ನು ನಡೆಸುತ್ತೇನೆ. ಪ್ರೀತಿಯನ್ನು ವ್ಯಕ್ತಪಡಿಸಲು ನಾನು ಪದಗಳನ್ನು ಅವಲಂಬಿಸುವುದಿಲ್ಲ, ನಾನು ಅದನ್ನು ಹೊರಸೂಸುತ್ತೇನೆ. ನನ್ನ ಉಪಸ್ಥಿತಿಯು ಶಾಂತಿಯುತ ಮತ್ತು ಗುಣಪಡಿಸುವಂತಿದೆ. ನಾನು ನನ್ನನ್ನು ಬದಲಾಯಿಸಿಕೊಳ್ಳುವ ಮೂಲಕ ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ. ನಾನು ಆಧ್ಯಾತ್ಮಿಕ ಮೌನದ ಸುಗಂಧವನ್ನು ಹೊತ್ತಿದ್ದೇನೆ. ಶಬ್ದ ಮತ್ತು ಅವ್ಯವಸ್ಥೆಯ ನಡುವೆ ನಾನು ಶಾಂತವಾಗಿರುತ್ತೇನೆ. ನಾನು ಬಾಹ್ಯ ಅಡಚಣೆಗಳಿಂದ ಪ್ರಭಾವಿತನಾಗಿರುವುದಿಲ್ಲ. ನಾನು ಶಾಂತಿಯಲ್ಲಿ ಬೇರೂರಿದ್ದೇನೆ. ನನ್ನ ಮನಸ್ಸನ್ನು ಶಾಂತ ಸರೋವರದಂತೆ ಸ್ಥಿರವಾಗಿರಲು ಬಿಡುತ್ತೇನೆ. ನಾನು ಪರಮಾತ್ಮನಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಸೆಳೆಯುತ್ತೇನೆ. ನಾನು ಘನತೆ ಮತ್ತು ಅನುಗ್ರಹದಿಂದ ಬದುಕುತ್ತೇನೆ. ನಾನು ನನ್ನ ಕಣ್ಣುಗಳ ಮೂಲಕ ಶುದ್ಧತೆಯನ್ನು ವ್ಯಕ್ತಪಡಿಸುತ್ತೇನೆ. ನಾನು ನನ್ನ ಉಪಸ್ಥಿತಿಯ ಮೂಲಕ ಶಾಂತಿಯನ್ನು ವ್ಯಕ್ತಪಡಿಸುತ್ತೇನೆ. ನಾನು ನನ್ನ ಮೌನದ ಮೂಲಕ ಶಕ್ತಿಯನ್ನು ವ್ಯಕ್ತಪಡಿಸುತ್ತೇನೆ. ನಾನು ದಿನವಿಡೀ ನನ್ನ ಸಂಪರ್ಕವನ್ನು ಬಲವಾಗಿ ಇಟ್ಟುಕೊಳ್ಳುತ್ತೇನೆ. ನಾನು ಎಂದಿಗೂ ನೆನಪಿನ ರೇಖೆಯನ್ನು ಮುರಿಯಲು ಬಿಡುವುದಿಲ್ಲ. ನನ್ನ ಆಂತರಿಕ ಪ್ರಪಂಚವು ದೈವಿಕತೆಗೆ ಸಂಪರ್ಕದಲ್ಲಿರುತ್ತದೆ. ನಾನು ಅಗತ್ಯ ಮತ್ತು ಉಪಯುಕ್ತವಾದಾಗ ಮಾತ್ರ ಮಾತನಾಡುತ್ತೇನೆ. ನಾನು ಆಂತರಿಕ ಮೌನದ ಸೌಂದರ್ಯವನ್ನು ಆನಂದಿಸುತ್ತೇನೆ. ನಾನು ದೇವರೊಂದಿಗೆ ಕುಳಿತುಕೊಳ್ಳುತ್ತೇನೆ ಮತ್ತು ಎಲ್ಲವೂ ಹೊಂದಿಕೆಯಾಗುತ್ತದೆ. ನಾನು ಶಾಂತಿ ನನ್ನ ನೈಸರ್ಗಿಕ ಜೀವನ ವಿಧಾನವಾಗಲು ಬಿಡುತ್ತೇನೆ.
ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾನು ದೈವಿಕ ಸಾನ್ನಿಧ್ಯವನ್ನು ಹೊಂದುತ್ತೇನೆ. ನಾನು ಕಾರ್ಯದಲ್ಲಿಯೂ ಸಹ ದೇವರ ಸಹವಾಸವನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ಶಾಂತಿಯುತ, ಶಕ್ತಿಶಾಲಿ ಮತ್ತು ಉದ್ದೇಶಪೂರ್ವಕ. ನನ್ನ ಜೀವನವು ದೈವಿಕ ಮೌಲ್ಯಗಳ ಪ್ರತಿಬಿಂಬವಾಗಿದೆ. ನಾನು ಜನರ ನಡುವೆಯೂ ಸಹ ಆಧ್ಯಾತ್ಮಿಕವಾಗಿ ಪೂರ್ಣವಾಗಿರುತ್ತೇನೆ. ನಾನು ಮೂಕ ಯೋಗಿಯ ಶಕ್ತಿಯೊಂದಿಗೆ ನಡೆಯುತ್ತೇನೆ. ನಾನು ಮಾತನಾಡುವ ಅಗತ್ಯವಿಲ್ಲದೆ ಶಕ್ತಿಯನ್ನು ಹೊರಸೂಸುತ್ತೇನೆ. ನಾನು ನನ್ನ ಮನಸ್ಸು ಮತ್ತು ಇಂದ್ರಿಯಗಳ ಮಾಸ್ಟರ್. ನಾನು ಖಾಲಿ ಮಾತಿನ ಮೇಲೆ ಅರ್ಥಪೂರ್ಣ ಮೌನವನ್ನು ಆರಿಸಿಕೊಳ್ಳುತ್ತೇನೆ. ನಾನು ಪರಮಾತ್ಮನನ್ನು ಕೇಳಲು ನಿಧಾನಗೊಳಿಸುತ್ತೇನೆ. ನಾನು ಮೇಲ್ಮುಖವಾಗಿ ಸಂಪರ್ಕಿಸಲು ಒಳಮುಖವಾಗಿ ತಿರುಗುತ್ತೇನೆ. ನಾನು ನನ್ನ ಆಂತರಿಕ ಮೌನದ ನಿಧಿಯನ್ನು ರಕ್ಷಿಸುತ್ತೇನೆ. ನಾನು ದೃಢೀಕರಣವನ್ನು ಬಯಸುವುದಿಲ್ಲ, ನಾನು ಸತ್ಯವನ್ನು ಹುಡುಕುತ್ತೇನೆ. ನಾನು ಆಧ್ಯಾತ್ಮಿಕ ಶಿಸ್ತಿನ ಮೂಲಕ ನನ್ನ ಭವಿಷ್ಯವನ್ನು ನಿರ್ಮಿಸುತ್ತೇನೆ. ನಾನು ನನ್ನ ಶಕ್ತಿಯನ್ನು ಗೌರವಿಸುತ್ತೇನೆ ಮತ್ತು ಅದನ್ನು ಬುದ್ಧಿವಂತಿಕೆಯಿಂದ ಕಾಪಾಡುತ್ತೇನೆ. ನಾನು ಯೋಚಿಸುತ್ತೇನೆ, ಪರಿಷ್ಕರಿಸುತ್ತೇನೆ. ನಾನು ಶಾಂತಿಯಿಂದ ಉಸಿರಾಡುತ್ತೇನೆ ಮತ್ತು ಒತ್ತಡವನ್ನು ಹೊರಹಾಕುತ್ತೇನೆ. ನಾನು ನನ್ನ ಮೂಲ ಸ್ಥಿತಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದೇನೆ. ಮೌನದಲ್ಲಿ ನಾನು ಅರಿತುಕೊಳ್ಳುತ್ತೇನೆ, ನಾನು ಶಾಂತಿ, ನಾನು ಶಕ್ತಿ, ನಾನು ಬೆಳಕು. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ. ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ. ಓಂ ಶಾಂತಿ.